ಸೊ ಲಾಲ್ಬಾಗ್ ಸಸ್ಯ ತೋಟದ ಐತಿಹಾಸಿಕ ಬಂಡೆ ಪ್ರದೇಶ ಏನಿದೆ, ಸೊ ಅದರ ಹಿಂಬದಿನಲ್ಲಿ ಸುಮಾರು 20 ಎಕರೆ ಪ್ರದೇಶ ಸುಮಾರು 100 ವರ್ಷಗಳಿಂದ ಯಾವುದೇ ಅಭಿವೃದ್ಧಿಯನ್ನ ಕಾಣದೆ ಹಾಗೆ ಬಾಳು ಬಿದ್ದಿದ್ದದ್ದು. ಅದನ್ನ ನಾವು ಈಗ ಪ್ರಸ್ತುತ ಕಳೆದ 3 ವರ್ಷದಲ್ಲಿ ಎಲ್ಲವನ್ನೂ ಕೂಡ ಅಲ್ಲಿರ್ತಂತ ಡೆಬ್ರಿಸು ಬೇರೆ ಇದನ್ನ ಎಲ್ಲವನ್ನೂ ಕೂಡ ತೆರವುಗೊಳಿಸಿ ವಿಶೇಷವಾಗಿ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಏನು ನಾವು ಪಶ್ಚಿಮ ಘಟ್ಟ ಅಂತ ಹೇಳ್ತೀವಿ, ಆ ಪಶ್ಚಿಮ ಘಟ್ಟದ ಅಪರೂಪದ ಸಸ್ಯ ಪ್ರಭೇದಗಳೇನಿದೆ, ಇದು ಎಂಡೇಂಜರ್ಡ್ ರೇರ್ ಸ್ಪೀಸೀಸ್ ಅನ್ನು ಐಡೆಂಟಿಫೈ ಮಾಡಿ ಅಂತಹ ಸುಮಾರು 245 ಸಸ್ಯ ಪ್ರಭೇದಗಳನ್ನ ಇಲ್ಲಿ ನಾಟಿ ಮಾಡೋದ್ರ ಮುಖಾಂತರ ಸುಮಾರು 2 ವರ್ಷಗಳಲ್ಲಿ ಬಹಳ ವಿಶೇಷವಾಗಿ ಎಲ್ಲ ಈ ಅಪರೂಪದ ಏನೋ ಒಂದು ನಮ್ಮ ವೆಸ್ಟರ್ನ್ ಘಾಟ್ ಸ್ಪೀಸೀಸ್ ಪಶ್ಚಿಮ ಘಟ್ಟದ ಗಿಡಗಳು ಬಹಳ ದಷ್ಟಪುಷ್ಟವಾಗಿ ಬೆಳೀತಾ ಇದೆ. ತದನಂತರ ಈ ವರ್ಷ ಕೂಡ ಅದಕ್ಕೆ ನಾವು ಒಂದು ಅಡಿಷನ್ಸ್ ಮಾಡಿದೀವಿ. ಇನ್ನು ಸುಮಾರು 79 ಸಸ್ಯ ಪ್ರಭೇದಗಳನ್ನ ವೆಸ್ಟರ್ನ್ ಘಾಟ್ ಸಸ್ಯ ಪ್ರಭೇದಗಳನ್ನ ಈ ಮುಂದುವರೆದ ಭಾಗಕ್ಕೆ ನಾವು ಆಕ್ಚುಲಿ ಆಡ್ ಮಾಡಿದೀವಿ. ಒಟ್ಟಾರೆ ನಮ್ಮ ಉದ್ದೇಶ ಒಂದು 350ರಿಂದ 400 ಬಹಳ ಒಂದು ಅಳಿವಿನಂಚಿನಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟದ ಸಸ್ಯ ಪ್ರಭೇದಗಳನ್ನ ಈ ಒಂದು ಪ್ರದೇಶದಲ್ಲಿ ನಾಟಿ ಮಾಡಿ ಅದನ್ನ ಬೆಳೆಸಿ ಸಂರಕ್ಷಿಸಿ ಈ ಇಂದಿನ ಯುವ ಪೀಳಿಗೆಗೆ ಮತ್ತು ಸಸ್ಯ ಪ್ರಿಯರಿಗೆ ಪಶ್ಚಿಮ ಘಟ್ಟದ ಒಂದು ಕಿರುಭಾಗವನ್ನ ಲಾಲ್ಬಾಗ್ನಲ್ಲಿ ಅಭಿವೃದ್ಧಿಪಡಿಸುವುದರ ಮೂಲಕ ಪಶ್ಚಿಮ ಘಟ್ಟದ ಬಗ್ಗೆ ಒಂದು ಅಭ್ಯಸಿಸ್ಲಿಕ್ಕೆ, ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ವಿಶೇಷವಾದ ಸಸ್ಯ ಪ್ರಭೇದಗಳು ಹೇಗಿರುತ್ತೆ, ಹಣ್ಣು ಹೂಗಳನ್ನ ಹೇಗೆ ಅದು ಬಿಡುತ್ತೆ, ಅಲ್ಲಿನ ವಿಶೇಷತೆ ಏನು ಅಂತಕ್ಕಂಥ ಒಂದು ಕಿರು ಮಾದರಿ ಈ ಲಾಲ್ಬಾಗ್ನಲ್ಲಿ ತಲೆ ಎತ್ತಲಿದೆ. ಅದಕ್ಕೆ ಈಗಿಲ್ಲಿ ಏನು ಬಹಳ ವಿಶೇಷವಾಗಿ ತುಂಬಾ ಚೆನ್ನಾಗಿ ಬೆಳೀತಾ ಇರ್ತಕ್ಕಂಥ ನಮ್ಮ ವೆಸ್ಟರ್ನ್ ಘಾಟ್ ಸ್ಪೀಸೀಸ್ ಸಾಕ್ಷಿಯಾಗಿದೆ. ಸೊ ಇದನ್ನ ಮತ್ತಷ್ಟು ಸಮರ್ಪಕವಾಗಿ ಸಂರಕ್ಷಣೆ ಮಾಡ್ತಕ್ಕಂಥ ಕಾರ್ಯವನ್ನ ನಾವು ಮುಂದೆ ಕೈಗೊಳ್ತೀವಿ. ಮತ್ತೆ ಇಲ್ಲಿ ಇನ್ನೊಂದು ಅಂತಂದ್ರೆ ಈ ಒಂದು ಸಂಪೂರ್ಣವಾಗಿ ಎಲ್ಲಾ ವೆಸ್ಟರ್ನ್ ಘಾಟ್ಸ್ ಪ್ಲಾಂಟ್ಸ್ ಅನ್ನ ನಾವೇನ್ ಪ್ಲಾಂಟ್ ಮಾಡಿದ್ದೇವೆ, ಈ ಪಶ್ಚಿಮ ಘಟ್ಟದ ತಾಕಿನ ಎಲ್ಲ ಬದಿಗಳಲ್ಲೂ ಕೂಡ ಒಂದು ಫೆನ್ಸಿಂಗ್ ಅನ್ನು ಮಾಡಿ ಯಾವುದೇ ಒಂದು ಹ್ಯೂಮನ್ ಇಂಟರ್ಫಿಯರೆನ್ಸ್ ಒಳಗಡೆ ಇರಬಾರ್ದು. ಮತ್ತೆ ಈ ಪಾತ್ಗಳಿಗೆ ಮಾತ್ರ ಇಂಟರ್ನಲ್ ಪಾತ್ಗಳಿಗೆ ನಾವು ಅವಕಾಶ ಮಾಡಿದೀವಿ. ಸೊ ಈ ಪಾತ್ಗಳ ಮುಖಾಂತರ ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತೆ ಪರಿಸರ ಪ್ರಿಯರು, ಟ್ಯಾಕ್ಸಾನಮಿಸ್ಟು ಇಲ್ಲಿ ಸಸ್ಯ ಸಮೂಹದ ಹತ್ತಿರಕ್ಕೆ ಬರ್ಬೋದು. ಅವುಗಳನ್ನ ಹತ್ತಿರದಿಂದ ಫೋಟೋಗ್ರಫಿ ಮಾಡ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಹೂವು ಮತ್ತೆ ಹಣ್ಣು ಮತ್ತು ಕಾಯಿ ಕಚ್ಚುವಿಕೆಯನ್ನ ಗಮನಿಸ್ತಕ್ಕಂಥದ್ದು, ಈ ತರದ ಎಲ್ಲ ಒಂದು ಶಾಸ್ತ್ರೀಯ ಒಂದು ಏನು ಅಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಆಗೋ ರೀತಿ ಇಂಟರ್ನಲ್ ಪಾತ್ಗಳನ್ನು ಮಾಡಿ ಇಲ್ಲಿ ಫೆನ್ಸಿಂಗ್ ಕಾರ್ಯವನ್ನು ಕೂಡ ಮುಂದೆ ನಾವು ಕೈಗೊಳ್ತೀವಿ. ಸೊ ಆ ಎಲ್ಲ ಕೆಲಸಗಳು ಪ್ರಸ್ತುತ ಪ್ರಗತಿನಲ್ಲಿವೆ.